ये तुम्हारा ही दिख रहा है। ಕೊಡೆಲ್ಲ ಹಾಕಿ ಮಾಡಿದ್ದಾರೆ ನೋಡಿ, ಕೊಡೆಲ್ಲ ಟರ್ಕಿ ಹೋಗಿ ಟರ್ಕಿಶ್ ಐಸ್ ಕ್ರೀಮ್ ತಿನ್ನೋಣ ಅಂತಿದ್ದೆ ನೋಡಿ. ಟರ್ಕಿ ಆದಮೇಲೆ ಇದು ಪಾಕಿಸ್ತಾನ, ಯುರೋಪಿಗೆ ಬಂದ್ವಿ ನಾವು ಈಗ. ಯಾವರು ನಾನು ಕುವೈಟಿಗೆ ಕರ್ಕೊಂಬಂದಿನಿ ನಾನು. ನೋಡಿ ಮನುಷ್ಯನಿಗೆ ಫೈರ್ ಆಗಿದೆ. ಹುಡುಗಿ ಟ್ರೈ ಮಾಡ್ತೀರಾ ನೋಡಿ. ಅದು ಮೊಬೈಲ್ ಶಾಪಿಂಗಿಗೆ ನಮ್ಮ ಸ್ಟೇಯಿಂದ 550 ಮೀಟರ್ಸ್ ವಾಕ್ ಮಾಡಿ ನಾವು ಹೋದ್ವಿ ಗ್ರೀನ್ ಲೈನ್ ಬನ್ಯಾ ಸ್ಕ್ವೇರ್ ಸ್ಟೇಷನ್ಗೆ. ಬನ್ಯಾ ಸ್ಕ್ವೇರ್ ಸ್ಟೇಷನಿಂದ ಶರಫ್ ಡಿಜಿಗೆ ಇಳ್ಕೊಂಡ್ವಿ. ಅಲ್ಲಿಂದ 850 ಮೀಟರ್ಸ್ ವಾಕ್ ಮಾಡಿ ನಾವು ಸಿಟಿ ಚಾಯ್ಸ್ ಅಂತ ಮೊಬೈಲ್ ಶಾಪಿಂಗ್ ಹೋದ್ವಿ. ದುಬೈಗೆ ಬರೋಕ್ಕೂ ಮುಂಚೆ ಎಲ್ಲಿ ಚೀಪ್ ಆ್ಯಂಡ್ ಜೆನ್ಯೂನ್ ಆ್ಯಪಲ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಯೂಟ್ಯೂಬ್ ಮುಖಾಂತರ ನಾವು ರಿಸರ್ಚ್ ಮಾಡಿ ಬಂದಿದ್ವಿ. ವಾಟ್ಸಪ್ ಥ್ರೂ ಆ ಶಾಪ್ಸ್ಗೆ ನಾವು ಮೆಸೇಜ್ ಮಾಡಿ ಪ್ರೈಸ್ ಕಲೆಕ್ಟ್ ಮಾಡಿದ್ವಿ. ಆದರೆ ಅಲ್ಲಿ ಹೋದಾಗ ನಮಗೆ ಜಾಸ್ತಿ ಪ್ರೈಸ್ ಹೇಳಿದರು. ಆವಾಗ ನಮ್ಮ ಹತ್ರ ಇದ್ದ ಪ್ರೈಸ್ ಡೀಟೇಲ್ಸ್ ತೋರಿಸ್ಬಿಟ್ಟು ನಾವು ನೆಗೋಷಿಯೇಟ್ ಮಾಡಿ ಕರೆಕ್ಟ್ ಪ್ರೈಸಿಗೆ ಪ್ರಾಡಕ್ಟ್ ಕೊಂಡ್ಕೊಂಡ್ವಿ. ಜೆನ್ಯೂನ್ ಆ್ಯಪಲ್ ಪ್ರಾಡಕ್ಟಾ ಅಂತ ಚೆಕ್ ಮಾಡೋದಕ್ಕೆ ಪ್ರಾಡಕ್ಟ್ ಬಾಕ್ಸ್ ಮೇಲೆ ಇರುವ IMEI ನಂಬರ್ನ ಆ್ಯಪಲ್ ವೆಬ್ಸೈಟ್ಗೆ ಹಾಕಿ ನೀವು ಚೆಕ್ ಮಾಡ್ಕೊಳ್ಬೋದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಜಪಾನ್ ಅಥವಾ ಇಂಡಿಯಾ ಮೇಡ್ ಆ್ಯಪಲ್ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡಿ. ಜೊತೆಯಲ್ಲಿ ಶಾಪ್ ಓನರ್ ಅಕ್ರಮ್ ಬಾಯ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಪಲ್ ಪ್ರಾಡಕ್ಟ್ ಅಥವಾ ಚಿನ್ನ ತೊಗೊಳಕ್ಕೆ ಹೋದಾಗ ನಿಮ್ಮ ಪಾಸ್ಪೋರ್ಟ್ ಜೊತೆಯಲ್ಲಿ ತೊಗೊಂಡು ಹೋಗಿ ಆಮೇಲೆ ಬಿಲ್ ಮಾಡಬೇಕಾದ್ರೆ ಅವರಿಗೆ ತೋರಿಸಿ. ಅವ್ರು ಹೇಳಿರೋ ರೇಟ್ ಮೇಲೆ 5% ಎಕ್ಸ್ಟ್ರಾ GST ಪೇ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಜೆನ್ಯೂನ್ ಬಿಲ್ ಸಿಗುತ್ತೆ. ಇಲ್ಲಿ ಪೇ ಮಾಡಿರೋ GSTಯ 80 to 90% ಅಮೌಂಟ್ ನಿಮಗೆ ದುಬೈ ವಾಪಸ್ ಹೋಗಬೇಕಾದ್ರೆ ಏರ್ಪೋರ್ಟಲ್ಲಿ GST ರಿಫಂಡ್ ಕೌಂಟರಲ್ಲಿ ರಿಫಂಡ್ ಸಿಗುತ್ತೆ. ಎಕ್ಸಾಂಪಲ್ 100 ರೂಪೀಸ್ GST ಪೇ ಮಾಡಿದರೆ 80 to 90 ರೂಪೀಸ್ ವಾಪಸ್ ಬರುತ್ತೆ. ರೂಲ್ಸ್ ಪ್ರಕಾರ ನೀವು ಗೋಲ್ಡ್ ಅಥವಾ ಇಲೆಕ್ಟ್ರಾನಿಕ್ ಐಟಮ್ ಇಂಡಿಯಾಗೆ ತೊಗೊಂಡು ಬಂದಮೇಲೆ ಏರ್ಪೋರ್ಟ್ನಲ್ಲಿ ಕಸ್ಟಮ್ ಡ್ಯೂಟಿ ಪೇ ಮಾಡಬೇಕಾಗುತ್ತೆ. ವಿತೌಟ್ ಕಸ್ಟಮ್ ಡ್ಯೂಟಿ ನೀವು ಫಾರಿನ್ ಕಂಟ್ರಿಯಿಂದ ಇಂಡಿಯಾ ಬರಬೇಕಾದ್ರೆ ಗೋಲ್ಡ್ ತರಲಿಕ್ಕೆ ನೀವು ಅಟ್ಲೀಸ್ಟ್ 1 ವರ್ಷದಿಂದ ಜಾಸ್ತಿ ಇಂಡಿಯಾದಿಂದ ಹೊರಗೆ ಇರಬೇಕಾಗುತ್ತೆ. ಆವಾಗ ಫಾರ್ ಮೇಲ್ಸ್ ಅಪ್ ಟು 50,000 INR ಆ್ಯಂಡ್ ಫಾರ್ ಫೀಮೇಲ್ಸ್ 1 lakh INR ವರ್ತ್ ಗೋಲ್ಡ್ ನೀವು ಕ್ಯಾರಿ ಮಾಡಬಹುದು. ಈ GST ಬಿಲ್ಲಿಂದ ಆ್ಯಪಲ್ ಪ್ರಾಡಕ್ಟ್ಸ್ ಮೇಲೆ ನೀವು ಇಂಡಿಯಾದಲ್ಲಿ ವಾರಂಟಿ ಕ್ಲೇಮ್ ಮಾಡ್ಬೋದು. ಆದರೆ ಸ್ಯಾಮ್ಸಂಗ್ ಪ್ರಾಡಕ್ಟ್ಸ್ ಮೇಲೆ ವಾರಂಟಿ ಕ್ಲೇಮ್ ಮಾಡೋಕ್ಕಾಗಲ್ಲ. अच्छा पहले तुम्हारा ही दिख रहा है. हंसी आ गया, खुश हो गया मैं. ಅಂತ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಮಿರಾಕಲ್ ಗಾರ್ಡನ್ ಹೋಗಲಿಕ್ಕೆ ನಾವು ಸಿಟಿ ಚಾಯ್ಸಿಂದ 900 ಮೀಟರ್ಸ್ ವಾಕ್ ಮಾಡಿ ವಾಪಸ್ ಶರಫ್ ಡಿಜಿಗೆ ಬಂದ್ವಿ. ಶರಫ್ ಡಿಜಿಯಿಂದ ನಾವು ಬುರ್ಜ್ಮನ್ ಮೆಟ್ರೋ ಸ್ಟೇಷನ್ ಇಟ್ಕೊಂಡ್ವಿ. ಬುರ್ಜ್ಮನಿಂದ ನಾವು ರೆಡ್ ಲೈನಿಗೆ ಇಂಟರ್ಚೇಂಜ್ ಆದ್ವಿ. ರೆಡ್ ಲೈನಿಂದ ನಾವು ಮಾಲ್ ಆಫ್ ಎಮಿರೇಟ್ಸಲ್ಲಿ ಇಳ್ಕೊಂಡ್ವಿ. ಅಲ್ಲಿ ಇಳ್ಕೊಂಡ್ಬಿಟ್ಟು ನಿಮಗೆ ಸುಮಾರು ಬಸ್ಸಸ್ ಸಿಗುತ್ತೆ. ಎವ್ರಿ 15 ಮಿನಿಟ್ಸ್ ನಿಮಗೆ ಒಂದು ಬಸ್ ಸಿಗುತ್ತೆ. ಅದು ನಿಮಗೆ ಮಿರಾಕಲ್ ಗಾರ್ಡನ್ ಡ್ರಾಪ್ ಮಾಡುತ್ತೆ. ಮಿರಾಕಲ್ ಗಾರ್ಡನ್ ಸೆಕೆಂಡ್ ಹಾಫ್ ಯಾಕೆ ನಾವು ಹೋದ್ವಿ ಅಂದರೆ ಅಲ್ಲಿ ಇರೋದೇ ಅದು ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟ್ ಆಗೋದು. ಬೆಳಗ್ಗೆ ಎಲ್ಲ ಅದಕ್ಕೆ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ನೋಡಿ ಇದು ಬಸ್ ಬಂದು ನೋಡಿ ಇವಾಗ ದುಬೈ ಮಿರಾಕಲ್ ಗಾರ್ಡನಿಗೆ. ಎವ್ರಿ ಹಾಫ್ ಆ್ಯನ್ ಅವರ್ ಒಂದೊಂದು ಬಸ್ ಇದೆ ನಿಮಗೆ. ಇಲ್ಲಿಂದ ಅಲ್ಲಿ ಮುಟ್ಲಿಕ್ಕೆ ಸಹ 30 ಮಿನಿಟ್ಸ್ ತೊಗೊಳುತ್ತೆ ಗಾಡಿ. ನೋಡಿ ಬಸ್ಸಲ್ಲಿ ಕೂತಿದ್ದೀವಿ. ಅಲ್ಲಿ ಮುಂದೆ ರೆಡ್ ಕಲರ್ದೊಂದು ಕಾಣ್ತಿದೆ ನೋಡಿ, ಕಾರ್ಡ್ ಟ್ಯಾಪ್ ಆಗಿದೆ. ಅಲ್ಲಿ ನಿಮ್ಮದು ನಾರ್ಮಲ್ ಟ್ಯಾಪ್ ಮಾಡಬೇಕು. ಈ ಬಸ್ಗಳಲ್ಲಿ ಅದು ದುಬೈ ಪಾಸ್ ನಡೆಯೋದಿಲ್ಲ. ಇದರಲ್ಲಿ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ನಮಗೆ 5 dirhams ಕಟ್ ಆಗಿದೆ.
ಇವು ನೋಡು. ಅದಕ್ಕೇನಾದ್ರು ತೊಂದರೆ ಕೊಟ್ಟಿದ್ದಾರೆ, ಸುಮ್ಮನೆ ಕೂತಿದ್ದಾರೆ. ಟರ್ಕಿಶ್ ಐಸ್ ಕ್ರೀಮ್, ಟರ್ಕಿಗೆ ಹೋಗಿ ಟರ್ಕಿಶ್ ಐಸ್ ಕ್ರೀಮ್ ತಿನ್ನೋಣ ಅಂತಿದ್ದೆ. ಇದು ತೋರಿಸು ಸುಮ್ಮನೆ. ಕೊಡೆ ಎಲ್ಲ ಹಾಕಿ ಮಾಡಿದ್ದಾರೆ ನೋಡಿ, ಕೊಡೆ ಎಲ್ಲ ಮಿರಾಕಲ್ ಗಾರ್ಡನ್ನಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಆದ ಗ್ಲೋಬಲ್ ವಿಲೇಜ್ ಬರೀ 11 ಕಿಲೋಮೀಟರ್ ದೂರದಲ್ಲಿದೆ. ಅದರಲ್ಲಿ ಹೋಗಲಿಕ್ಕೆ ನಿಮಗೆ ಡೈರೆಕ್ಟ್ ಬಸ್ಸಸ್ ಅವೈಲೇಬಲ್ ಇಲ್ಲ. ನಿಮಗೆ ಬಸ್ಸಲ್ಲೇ ಹೋಗಬೇಕಂತಿದ್ರೆ ಮಿರಾಕಲ್ ಗಾರ್ಡನಿಂದ ನಿಮಗೆ ಮಾಲ್ ಆಫ್ ಎಮಿರೇಟ್ಸ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಬಸ್ ಹಿಡ್ಕೊಂಡು ಹೋಗಬೇಕಾಗತ್ತೆ. ಅದು ನಿಮಗೆ 2 to 2.5 hours ನಿಮ್ಮದು ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಇರೋ ಆನ್ಲೈನ್ ಆ್ಯಪ್ಸ್ ಬೋಲ್ಟ್ ಮತ್ತು ಕರೀಮ್ ಆ್ಯಪಲ್ಲೆಲ್ಲ ಚೆಕ್ ಮಾಡಿದ್ವಿ. ಅದರಲ್ಲಿ 80 to 90 ದಿರಮ್ಸ್ ತೋರಿಸ್ತಾ ಇತ್ತು. ಅದರಲ್ಲಿ ಕಾಸ್ಟ್ಲಿ ಇದ್ದಿದ್ದರಿಂದ ನಾವು ಆಫ್ಲೈನ್ ಮೋಡಲ್ಲಿ ಟ್ರೈ ಮಾಡಿದ್ವಿ. ಅಂದರೆ ಅಲ್ಲಿ ಹತ್ತಿರದಲ್ಲೇ ಬಸ್ ಸ್ಟಾಪ್ ಇತ್ತು. ಬಸ್ ಸ್ಟಾಪಲ್ಲಿ ಸೈಡಲ್ಲೇ ಟ್ಯಾಕ್ಸಿಗಳು ಹೋಗ್ತಾ ಇದ್ದು. ಅಲ್ಲೇ ಟ್ಯಾಕ್ಸಿ ನಾವು ಅಡ್ಡ ಹಾಕಿ ಕೇಳಿದ್ವಿ. ಹಾಗೆ ನೆಗೋಷಿಯೇಟ್ ಮಾಡಿ ಹೋಗಿದ್ದಕ್ಕೆ ನಮಗೆ 30 ದಿರಮ್ಸಲ್ಲಿ ನಾವು ಮಿರಾಕಲ್ ಗಾರ್ಡನಿಂದ ಗ್ಲೋಬಲ್ ವಿಲೇಜ್ ರೀಚ್ ಆದ್ವಿ. ಆಫ್ಲೈನ್ ಮೋಡಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ಗಳು ಸಹ ಅವೈಲೇಬಲ್ ಇದೆ ಅಲ್ಲಿ, ಆದರೆ ಅವರು ತುಂಬ ಕಾಸ್ಟ್ಲಿ ಹೇಳ್ತಾರೆ. ನಿಮಗೆ ಆಫ್ಲೈನ್ ಮೋಡಲ್ಲಿ ಹೋಗಬೇಕಾದ್ರೆ ನೀವು ಅಲ್ಲಿ ಖಾಲಿ ಹೋಗ್ತಿರೋ ಟ್ಯಾಕ್ಸಿಗಳನ್ನು ಅಡ್ಡ ಹಾಕಿಬಿಟ್ಟು ರೇಟ್ ನೆಗೋಷಿಯೇಟ್ ಮಾಡಿ ಹೋಗೋದೇ ಬೆಟರ್ ಆಪ್ಷನ್. ರಕ್ಷಿತನಿಗೆ ಆ ದೇಶ ಈ ದೇಶ ಎಲ್ಲ ಹೇಳ್ತಾಳಲ್ಲ, ಅದಕ್ಕೆ ಗ್ಲೋಬಲ್ ವಿಲೇಜ್ ಕರ್ಕೊಂಬಂದ. ಇಲ್ಲಿ ಎಲ್ಲ ದೇಶಗಳಿದ್ದಾವೆ. ಕುಕ್ಕು ಆಯಿತು, ಇಲ್ಲಿ ನೋಡಿದರೆ ಎಲ್ಲ ದೇಶ ನೋಡ್ದಂಗೆ. ಏನು ಟರ್ಕಿ ನೋಡಿದ್ಯಲ್ಲ, ಟರ್ಕಿ ಹಿಂಗೆ ಇರತ್ತೆ, ಗೊತ್ತಾಯ್ತಲ್ಲ ನೋಡಿ. ಇದೇ ಥರ ಲಾದಿ ಹಾಕಿರ್ತಾರೆ, ಇದೇ ಥರ ಲಾದಿ ಇರಲ್ಲ ಅಲ್ಲೆಲ್ಲ ಹಿಂಗೆ ಲಾದಿ ಇರುತ್ತೆ. ಇದು ಟರ್ಕಿನೇ, ಗೊತ್ತಾಯ್ತಾ ನೋಡಿ. ಟರ್ಕಿ ಆದಮೇಲೆ ಇದು ಪಾಕಿಸ್ತಾನ. ನಾವು ಪಾಕಿಸ್ತಾನ್ಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಮಾಡಿದಾರಲ್ಲಪ್ಪ, ಅಲ್ಲಿ ಇತ್ತು ಗ್ಲೋಬಲ್ ವಿಲೇಜ್ ದೊಡ್ಡದಂತ, ಅಲ್ಲಿ ಬಿಟ್ಟಿಲ್ಲ. ಬಟ್ ಯುರೋಪಿಗೆ ಬಂದ್ವಿ ನಾವು ಈಗ. ಕುಕ್ಕು ಯುರೋಪ್ ತೋರಿಸಿಲ್ಲ ಅಂತ ಹೇಳ್ಬೇಡ ಈಗ. ನೋಡು, ಯುರೋಪ್ ಬಂತು, ಎಲ್ಲ ದೇಶಗಳು ಬಂದು ನೋಡು. ನೋಡಿ, ಕುವೈಟಿಗೆ ಬಂದ್ವಿ ಸೀದಾ. ಕುಕ್ಕು ಯಾವ ಊರು? ನಾನು ಕುವೈಟಿಗೆ ಕರ್ಕೊಂಬಂದಿನಿ ನಾನು. ಇವಾಗ ನಾವು ಥೈಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇವಾಗ ರಷ್ಯಾಗೆ ಹೋಗ್ತಾ ಇದ್ದೀವಿ. ಇದು ಓಪನ್ ಆದಾಗ ಬಂದರೆ ಎಲ್ಲನೂ ನೋಡ್ಕೋಬೋದು, ತುಂಬ ದೊಡ್ಡದಿದೆ. ಆಫ್ರಿಕಾನೂ ಚೆನ್ನಾಗಿದೆ ಅಂತೆ. ಇವಾಗ ಆಫ್ರಿಕಾದೊಳಗೆ ಹೋಗೋಣ. ಕುಕ್ಕು ನೋಡು, ಆಫ್ರಿಕಾನೂ ನೋಡ್ಬಿಡು. ಬರ್ತಾನೆ ಇಲ್ಲಿ ಎಲ್ಲ ವೆಲ್ಕಮಿಂಗ್ ನಿಂತವ್ರೆ. ನನ್ನ ಹತ್ರ ದುಡ್ಡಿಲ್ಲ, ಅವಳೇ ನಂಗೆ ಗೊತ್ತಿಲ್ಲ. ಬಾಯ್.
ಒಳ್ಳೆ ರೀತಿಯಿಂದ ಕಟ್ಟಾಯಿಸ್ಕೊಂಡೆಪ್ಪ. ಏನದು? ಕ್ರೀಮು ತುಂಬಾ ಚೆನ್ನಾಗಿದೆ ಮಾತ್ರ. ಏನಾಗ್ತುಂಟು? ಸಾಫ್ಟ್ ಇದೆ, ಮಾಯಿಶ್ಚರ್ ಚೆನ್ನಾಗಿದೆ. ಚಿಯಾ ಬಟರ್ಗಿಂತ ಹೆಚ್ಚು ಚೆನ್ನಾಗಿದೆ ಅವಕಾಡೋದು, ಆದ್ರೆ ಮತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್. ಆಫ್ರಿಕಾ ತುಂಬ ಚೆನ್ನಾಗಿದೆ, ಏನೋ ಶಿಯಾ ಬಟರ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಅದೆಲ್ಲ. ಆಮೇಲೆ ತುಂಬ ಐಟಮ್ಸ್ ಇಟ್ಟಿದ್ದಾರೆ ಇವ್ರು ಪಾಪ. ಇಂಡಿಯಾದು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇದು ಇಂಡಿಯಾ. ಲೋಬೋ ವಿಲೇಜ್ ಎಂಟ್ರೆನ್ಸ್ ಹತ್ರನೇ ಇಂಡಿಯಾ ಇದೆಯಾ? ಇಲ್ಲಿ ತುಂಬ ಎಂಟ್ರೆನ್ಸ್ಗಳಿದ್ದಾವೆ ಅನ್ಸುತ್ತೆ ನೋಡಿ. ಬಂದ ಕೂಡಲೇ ಕಾಶ್ಮೀರ್ ಬಜಾರ್ ಟೆಕ್ಸ್ಟೈಲ್ಸ್, 3 ಎಂಟ್ರೆನ್ಸ್ ಇದೆ ಇದರಲ್ಲಿ. ಇಂಡಿಯಾದ ಮುಷಿ ದೊಡ್ಡದೇ ಇರ್ಬೋದು. ಇದು ನೋಡಿ ಚೆನ್ನಾಗಿ. ಮೇಲೆ ಕೆಳಗೆ ಹೋದಲ್ಲ ಅದು. ಸೇಬರ್ ಸಿಟಿ ಸ್ಟಂಟ್ ಶೋಗೆ ಹೋಗ್ತಾ ಇದ್ದೀವಿ. ನಿಮ್ಮ ಟಿಕೆಟ್ಗಳಲ್ಲಿ ಏನಿರೋದು ಒಂದು ಸಲ ನೋಡ್ಕೊಳ್ಳಿ. ನಮಗೆ ತುಂಬ ದಿನ ಮುಂಚೆ ಮಾಡಿರೋದು ನೆನಪಿರಲಿಲ್ಲ. Wow. Charles, stop this. ಫೈರ್ ಆಗಿದೆ. There is a second cop on the balcony. ಅದಕ್ಕೆ ಗಾಡಿಗೆ ಫೈರ್ ಹಾಕಿದೆ. ಅವನಿಗೆ ಬೆಂಕಿ ಹಿಡಿದು ನೋಡಿ ಅಲ್ಲಿ.
go. Do it. Destroy the tower. ಅಲ್ಲಿ ಮೇಲ್ ನೋಡಿ ಒಬ್ಬ ಇದ್ದಾನೆ. ಅಲ್ಲ ಮೇಲೆ ನೋಡಿಯಾ? ನೋಡಿದೆ. Spain, let's hear it for Christian Diaz! Here comes the leader, leading by Ready! Wowee! Diaz and Tyrannus! Thanks for watching, folks. We can see the city sunshine and enjoy the rest of your evening. And good night! ಸ್ಟಂಟ್ ಶೋ ಇದೆಯಲ್ಲ, ಮಸ್ಟ್ ವಾಚ್ ಇದು. ತುಂಬ ಚೆನ್ನಾಗಿದೆ, ನೋಡಲೇಬೇಕು ನಿಮಗೆ. ಮೊದಲೇ ಟಿಕೆಟ್ ಬುಕ್ ಮಾಡಿ. ಅದರಲ್ಲಿ ಗ್ಲೋಬಲ್ ವಿಲೇಜಲ್ಲಿ ತುಂಬ ಎಲ್ಲ ಟೈಪ್ಸ್ ಇದೆ, ಟಿಕೆಟ್ಸ್ ಇದೆ, ಯಾವ ಶೋಸ್ ಎಲ್ಲ ಇದೆ. ನೀವು ಆಮೇಲೆ ಇದರಲ್ಲಿ ಸ್ಟಾರ್ಟಿಂಗ್ ಓಪನ್ ಆಗೋ ಟೈಮ್ ನೋಡಿಕೊಂಡು ಅದೇ ಟೈಮಿಗೆ ಬನ್ನಿ. ಆಮೇಲೆ ಇದರಲ್ಲಿ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಒಂದ್ಸಲ ನೋಡಿಕೊಂಡು ಮ್ಯಾಪೆಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಬಂದರೆ ನಿಮಗೆ ಅಷ್ಟು ಗೊತ್ತಾಗಲ್ಲ. ರಿಪ್ಲೇಸ್ ಬಿಲೀವ್ ಇಟ್ ಆರ್ ನಾಟ್ ಒಳಗೆ ಆಡಿಟೋರಿಯಂ ಒಳಗೆ ಇದಿದೆ ನೋಡಿ. ಮೇಲೆ ಕ್ರೊಕೊಡೈಲ್ ಇದೆ. ಕಾಲ್ ಮಾಡಿ. It's moving or spinning, but it is not. It's on your brain, okay? So hands down, look up on the ceiling always and walk slow. Walk one by one, not shoulder to shoulder. Okay? ಹೋಲ್ಡ್ ದಿಸ್ ಎಮ್ ವಾಕ್. It's fine. If you cannot balance yourself, you can hold. Yeah, I will hold it more. अरे ऐसा लग रहा है कि ये पूरा गिर रहा है. मेला मेला Thank you. Welcome. They get chaka. Oh my God. Thank you very much. ಇದು ಎಕ್ಸಿಟು. ಇಲ್ಲಿ ನೀವು ಪೂರಾ ನೋಡೋಕ್ಕೆ ಅಂತ ಬಂದರೆ ಆಗಲ್ಲ, ತುಂಬ ದೊಡ್ಡದಿದೆ ಇದು, ತುಂಬ ಟೈಮ್ ತೊಗೊಳತ್ತೆ. ಅದಕ್ಕೆ 4 o'clock ಎಕ್ಸಾಕ್ಟ್ಲಿ ಬಂದರೆ ನಿಮಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಓಡಾಡ್ಬೋದು. ವಿಲೇಜ್ ಚೆನ್ನಾಗಿದೆ ಇದು. ದುಬೈ ಬಂದರೆ ಇದನ್ನು ಮಿಸ್ ಮಾಡಬೇಡಿ. ಆಮೇಲೆ ಅದು ಸ್ಟಂಟ್ ಶೋ ಮಿಸ್ ಮಾಡಬೇಡಿ. ಅದು ಆ ಥರ ಸ್ಟಂಟ್ ಶೋ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ, ತುಂಬ ಚೆನ್ನಾಗಿತ್ತು. ನಿಮಗೆ ಯೂನಿಯನ್ ಬಸ್ ಸ್ಟೇಷನಿಗೆ ಡೈರೆಕ್ಟ್ ಬಸ್ ಸಿಗತ್ತೆ ನೋಡಿ, 103 ನಂಬರ್. ಇದು ಗ್ಲೋಬಲ್ ವಿಲೇಜಿಂದ ಡೈರೆಕ್ಟ್ ಬರುತ್ತೆ. ನಾನು ಅನ್ಕೊಂಡ್ವಿ ಅಲ್ಲಿಂದ
ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಸ್ಟೇಷನ್ ಬರೋಣ ಅಂತ ಅದು ಲೇಟ್ ಆಗ್ತಿತ್ತು. ನೀವು ಡೈರೆಕ್ಟ್ ಬಸ್ ಇದೆ 103 20-25 ಮಿನಿಟ್ಸಲ್ಲಿ ನೀವು ಆರಾಮಾಗಿ ಬಂದು ಇಲ್ಲಿ ಇಳಿದ್ರಿ. ಇಲ್ಲಿಂದ ನಮ್ಮ ಮನೆ ಹತ್ತಿರ ಇದೆ. ಅಲ್ಲೆಲ್ಲ ಬಸ್ ಸ್ಟಾಪ್ ಸಹ ನಿಮಗೆ ಗೂಗಲ್ ಮ್ಯಾಪಲ್ಲಿ ಏನೇನೋ ಕೊಡ್ತಾರೆ. ನೀವು ಅಲ್ಲಿ ಜನರ ಹತ್ರ ಕೇಳಿ ಹೆಲ್ಪ್ ಮಾಡ್ಕೋಬೇಕು, ಕೇಳ್ಕೊಳ್ಳಿ ಎಲ್ಲ ಕಡೆ ಹೋದಾಗ. ಆಮೇಲೆ ಅದು ಸಿಲ್ವರ್ ನಾಲ್ ಕಾರ್ಡ್ ತೊಗೊಂಡು ಅದು 7 days ಪಾಸ್ ತೊಗೊಂಡ್ರೆ ಬಸ್ಸು ಫ್ರೀ ಸಿಗತ್ತೆ ಅಂತ ಹೇಳಿ ಎಲ್ಲರಲ್ಲೂ ಬರೆದಿದೆ. ಆದರೆ ಈ ಬಸ್ಗಳಲ್ಲಿ ಫ್ರೀ ಆಗ್ತಿಲ್ಲ. ಅಲ್ಲಿಂದ ಗ್ಲೋಬಲ್ ವಿಲೇಜಿಂದ ಇಲ್ಲಿ ತನಕ ಬರೋಕ್ಕೆ ನಮಗೆ 7 dirhams ಕಟ್ಟಾಗಿದೆ. ಪುಣ್ಯಗ್ನವರಲ್ಲಿ ದುಡ್ಡಿಟ್ಟಿದ್ವಿ, ಸೊ ಅಲ್ಲಿ ಕಟ್ಟಾಯಿತು. ಸೊ ನೀವು ಇದು ಪಾಸ್ ತೊಗೋಬೇಡಿ, ನಾರ್ಮಲ್ ಲೋಡ್ ಮಾಡಿ. ನಾವು ಇದೆಲ್ಲ ಕೌಂಟ್ ಮಾಡೇ ನೋಡಿದ್ವಿ ಕಿ ನಮಗೆ ಲಾಭ ಆಗುತ್ತೆ ಅಂದ್ಕೊಂಡು ಒಂದು 10 dirhams ಆದರೂ. ಅದಿಲ್ಲ, ನೀವು ನಾರ್ಮಲಾಗಿ ರೀಚಾರ್ಜ್ ಮಾಡ್ಕೊಂಡು ಅದನ್ನೇ ಯೂಸ್ ಮಾಡ್ಕೊಳ್ಳಿ, पास तगोबेड़ी। मुझे इन्फॉर्मेशन पूछना था, हमने वो सिल्वर नॉल कार्ड में 7 days पास लिया था, फिर भी इसमें पैसा कट रहा है। नहीं 7 day पास दुबई का अंदर नहीं, बाहर से नहीं। ओके ओके, शाहजहां बैंक का नहीं चलेगा। नहीं हमने दुबई ग्लोबल विलेज से आया था। ग्लोबल विलेज नहीं है भाई, ग्लोबल विलेज जो सेपरेट है भाई। ओके ओके, F103 वो सब नहीं चलता है उसमें? नहीं है भाई, 20 dirham डालने पड़ेगा, जाने के 10 वापस आने के 10 dirham। बाकी जगहों के लिए ग्लोबल विलेज और मिरेकल गार्डन के लिए ग्लोबल विलेज इसमें मिरेकल गार्डन में नहीं चलता। जोन में नहीं चलेगा। ओके बाकी सारे बाकी दुबई के अंदर मेट्रो बस पूरा ओके। ओके ओके, शाहजहां का नहीं है। हाँ ಶಾರ್ಜಾಜ್ ಬನ್ನಿ ನಾ ಸಿಂಗಾಪುರ್ ಅಲ್ಲ. ಕಸ್ಟಮರ್ ಸರ್ವಿಸಿಗೆ ನಾನು ಕೇಳಿದೆ ಅದು ಯಾಕೆ ದುಡ್ಡು ಕಟ್ಟಾಯಿತು ಅಂತ. ಅವ್ರು ಹೇಳಿದರು ನೀವು ಗ್ಲೋಬಲ್ ವಿಲೇಜ್ ಮತ್ತು ಮಿರಾಕಲ್ ಗಾರ್ಡನ್ ಇದೆರಡು ಬಿಟ್ಟು ಎಲ್ಲಿ ಬೇಕಾದ್ರೂ ಓಡಾಡಿ ಫ್ರೀ ಅಂತ.